ಈ ಬಾರಿಯ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದ್ದು. ಯಾಕಂದ್ರೆ ನಿನ್ನೆ ಭಾಷಣದಲ್ಲಿ ಮಾತಾಡ್ತಾ ಕಿಶೋರ್ ಅವರು ಹೇಳ್ತಾ ಇದ್ರು, ಸಿನಿಮಾ ಅನ್ನೋದು ಯಾವ ರೀತಿ ಈಗ ವೆಪನ್ ಪ್ರೊಪಗಂಡ ಆಗಿ ಬದಲಾಗ್ತಿದೆ ಅಂತ. ಸೊ ಪ್ರೊಪಗಂಡ ಅಂತ ಬರೋದಾದ್ರೆ ಅಂದ್ರೆ ಜನರನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಸಿನಿಮಾ ಮಾಡಬೇಕು. ಸೊ ಕನ್ನಡದಲ್ಲಿ ಆ ಥರ ಒಗ್ಗೂಡಿಸುವಂಥ ಸಿನಿಮಾಗಳ ಮೂಲಕ ಕಾತರಾದಂಥ ನಿರ್ದೇಶಕ ಟಿ.ಎಸ್. ನಾಗಭರಣ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ ಸರ್. ಸರ್ ಈ ಬಾರಿಯ ಫಿಲ್ಮ್ ಫೆಸ್ಟಿವಲ್ ತುಂಬ ದೊಡ್ಡ ಚರ್ಚೆಗೆ ಕಾರಣ ಆಗಿರುವಂಥದ್ದು ಸರ್. ಒಂದು ಸಿನಿಮಾ ಬೆಳವಣಿಗೆ ವಿಚಾರವಾಗಿ, ಒಂದಷ್ಟು ಪ್ರೊಪಗಂಡ ಸಿನಿಮಾಗಳ ಮೂಲಕ ಸಾಕಷ್ಟು ಚರ್ಚೆ ಗ್ರಾಸ ಆಗಿದೆ. ನಾನೇ ಕಿಶೋರ್ ಅವರು ಮಾತಾಡಿದಂಥ ವೇದಿಕೆಯಲ್ಲಿ ಮಾತಾಡಿದಂಥ ಮಾತುಗಳು. ಸೊ ಪ್ರೊಪಗಂಡ ಸಿನಿಮಾ ಆಗೋದು ಸಿನಿಮಾ ಅನ್ನೋದನ್ನ ಎಷ್ಟು ತಿನ್ಕೋತಾ ಇದೆ ಅಂತ ನಿಮ್ಗೆ ಅನಿಸ್ತದೆ ಸರ್? ಎಷ್ಟು ಆವರಿಸ್ಕೊಳ್ತಾ ಇದೆ ಅಂತ? ಬಹಳ ಮುಖ್ಯವಾಗಿ ಸಿನಿಮಾವನ್ನೊಂದು ಕಲೆ ಅನ್ನೋದಾದರೆ ಆ ಕಲೆಗೆ ನಿರ್ದಿಷ್ಟವಾದಂತಹ ಚೌಕಟ್ಟುಗಳನ್ನು ನಾವು ಹಾಕೋತೇವೆ. ಆದರೆ ಸೈದ್ಧಾಂತಿಕವಾದಂತಹ ಬೆಳವಣಿಗೆಗಳನ್ನು ಅದರಲ್ಲಿ ಸೇರಿಸಿದ ಕೂಡಲೇ ಅದು ಯಾವುದೋ ನೀವು ಹೇಳಿದಾಗೆ ಒಂದು ಪ್ರೊಪಗ್ಯಾಂಡಾ ಫಿಲ್ಮ್ ಆದಾಗ ಸುಮಾರು 70 ವರ್ಷಗಳಿಂದ ಆದದ್ದೇ ಇದು. ಅವರವರ ಪ್ರೊಪಗ್ಯಾಂಡಾಗಳನ್ನು ಹೇಳ್ತಾ ನಮ್ಮ ನಿಜವಾದಂತಹ ಸಿನಿಮಾದ ಶಕ್ತಿ ಅಥವಾ ನಮ್ಮ ಭಾರತೀಯ ಪರಂಪರೆಯ ನರೇಟಿವ್ ಸ್ಟ್ರಕ್ಚರ್ ಅಂತ ಒಂದು ಇದೆಯಲ್ಲ, ಅದು ಬೇರೆ ಎಲ್ಲೂ ಇಲ್ಲ. ಬೇರೆ ಯಾವ ಕಂಟ್ರಿಗೂ ಕೂಡ ಈ ರೀತಿಯ ಪುರಾತನ ಇತಿಹಾಸ, ಪುರಾತನ ಪರಂಪರೆ ಇಲ್ಲ. ಹಾಗಾಗಿ ನಮ್ಮಲ್ಲಿರುವಂತಹ ಕಥನಗಾರಿಕೆ ಇದೆಯಲ್ಲ, ಆ ಕಥನಗಾರಿಕೆ ಬೇರೆ ಯಾರಿಗೂ ಬರಲ್ಲ. ಅವಕಾಶ ಕೊಟ್ಟಿದ್ದೀರಿ. ಕನ್ನಡ ಭಾಷೆಗೆ ಸಂವಿಧಾನದಲ್ಲಿ ಯಾವ ಅವಕಾಶವನ್ನು ಕೊಟ್ಟಿದ್ದೀರಿ? ಯಾವ ರೀತಿ ನೀವು ಸಂವಿಧಾನವನ್ನು, ಭಾಷಾ ಸಂವಿಧಾನವನ್ನು ನೀವು ರೂಪಿಸಿದ್ದೀರಿ? ಈ ಪ್ರಶ್ನೆಗೆ ಉತ್ತರ ಹೇಳಿ. ಎಲ್ಲರೂ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಸಂವಿಧಾನವನ್ನು ಹಿಡಿದು ನಾವು ಕೆಲಸ ಮಾಡ್ತಾ ಇದ್ದೀವಿ. ನೀವು ಭಾಷಾ ಸಂವಿಧಾನವನ್ನೇ ಸರಿಯಾಗಿ ಮಾಡಲಿಲ್ವಲ್ಲ. ಸೊ ಓಕೆ, ಅದು ಬಿಟ್ಟಾಕೋಣ. ಫ್ರೀಡಮ್ ಆಫ್ ಸ್ಪೀಚ್ ಎಲ್ಲಿದೆ ಸ್ವಾಮಿ? ಫ್ರೀಡಮ್ ಆಫ್ ಸ್ಪೀಚ್. ಅವರ ಮೇಲೆ ಹೇಳಿದ ಕೂಡಲೇ ಕೇಸು, ಇವ್ರ ಮೇಲೆ ಹೇಳಿದ ಕೂಡಲೇ ಕೇಸು, ಇನ್ನೊಂದಾದ ಮೇಲೆ ಕೇಸು. ಅದರಲ್ಲೂ ಏನು ಸೆಲೆಕ್ಟಿವ್ ಕೇಸಸ್. ಇದನ್ನು ಫ್ರೀಡಮ್ ಆಫ್ ಸ್ಪೀಚ್. ಅದೆಲ್ಲಕ್ಕಿಂತ ಹೊರತಾಗಿ ನಾವು ಸಿನಿಮಾವನ್ನು ಕಟ್ಟಬೇಕು. ಈ ರಾಜಕೀಯ ಉದ್ದೇಶಗಳನ್ನು ಯಾವ ರೀತಿ ಹಿಟ್ಲರ್ ಅದನ್ನು ಬಳಸ್ಕೊಂಡು ಹೇಗೆ ಮಾಡ್ದ ಅನ್ನೋದು ಗೊತ್ತಿರೋದ್ರಿಂದ ಕೇವಲ ಅದಕ್ಕೆ ಬಳಸಬಾರದು. ಹೃದಯಗಳನ್ನು ಕಟ್ಟೋ ಕೆಲಸಕ್ಕೆ, ಮನಸ್ಸುಗಳನ್ನು ಒಗ್ಗೂಡಿಸುವ ಕೆಲಸಕ್ಕೆ ಅದನ್ನು ಬಳಸಿದ್ರೆ ಮಾತ್ರ ಆ ಭಾವಕೋಶಕ್ಕೆ ಜಾಗ ಸಿಗುತ್ತೆ. ಆ ಭಾವಕೋಶದಲ್ಲಿ ಇರುವಂತಹ ಅದ್ಭುತವಾದಂತಹ ಭಾವನೆಗಳನ್ನು ಜನರಿಗೆ ಮುಟ್ಟಿಸ್ಬೋದು. ಸಿನಿಮಾಗೆ ಆ ಸಾಧ್ಯತೆ ಇದೆ. ಆದ್ದರಿಂದ ದಯಮಾಡಿ ಬರೀ ಸ್ಲೋಗನ್ಗಳಲ್ಲಿ ಸಿನಿಮಾ ಹೇಳೋಕ್ಕಾಗಲ್ಲ. ಸಿನಿಮಾವನ್ನು ಸಿನಿಮಾದ ಆರ್ಟ್ ಜೊತೆಯಲ್ಲೇ ಹೇಳಬೇಕು. ಕೆಲವು ಸ್ಲೋಗನ್ಗಳಾಗೇ ಉಳಿತವೆ. ಸ್ಲೋಗನ್ಗಳಿಗಾಗಿ ಸಿನಿಮಾ ಅಲ್ಲ, ಸಿನಿಮಾಗಾಗಿ ಸ್ಲೋಗನ್ ಅಲ್ಲ. ಸಿನಿಮಾ ಒಂದು ಉದ್ಯಮವಾಗಿದೆ. ಇವತ್ತು ಉದ್ಯಮವಾಗಿರುವಾಗ ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಕನ್ನಡ ಇವತ್ತು ಇಷ್ಟು ನೆಲ ಕಚ್ಚಿದೆ ಅಂದರೆ ಅದಕ್ಕೆ ಕಾರಣ ಏನು ಅನ್ನೋದನ್ನು ಹುಡುಕ್ತಾ ಹೋಗಿ ಆಗ ನಿಮಗೆ ಅರ್ಥ ಆಗುತ್ತೆ. ನಾವು ಹೊಸ ಪ್ರೇಕ್ಷಕರನ್ನು ಬೆಳೆಸಲಿಲ್ಲ, ಹೊಸ ಪ್ರೇಕ್ಷಕರನ್ನು ಹುಟ್ಟು ಹಾಕಲಿಲ್ಲ, ಹೊಸ ರೀತಿಯ ಯೋಚನೆಗಳನ್ನು ಅವ್ರಿಗೆ ಕೊಡಲಿಲ್ಲ. ಒಂದು ಸಿನಿಮಾ ಮಾಡಿದ್ರೆ ಅದೇ ಥರದ 4 ಸಿನಿಮಾ ಮಾಡೋದು, ಸೀಕ್ವೆಲ್ಗಳು ಮಾಡೋದು, ಒಂದರಿಂದ ಒಂದು ನೋಡೇ ಬೋರ್ ಆಗಿರೋನಿಗೆ 4 ಕೊಡೋದು. ದಯಮಾಡಿ ಈ ಎಲ್ಲ ರೀತಿಯ ಚರ್ಚೆಗಳಿಗೆ ಅವಕಾಶ ಮಾಡಿಕೊಡಬೇಕು. ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅನ್ನುವ ಪದದ ಅರ್ಥವನ್ನು ಬಳಸ್ಕೊಂಡು ಈ ರೀತಿಯ ಚರ್ಚೆ, ವಿಚಾರ ಇವೆಲ್ಲವುಗಳ ಜೊತೆಯಲ್ಲಿ ಅದು ಬೆಳಿಬೇಕು. ಮತ್ತು ಮುಂದಿನ ಫೆಸ್ಟಿವಲ್ಗಳಲ್ಲಿ ಅದು ನಿಜವಾಗಿಯೂ ಕೂಡ ಯುವ ಸಮೂಹಕ್ಕೆ ಒಂದು ದೊಡ್ಡ ವಿಶ್ವವಿದ್ಯಾಲಯವಾಗಿ ಅದು ತೆರ್ಕೋಬೇಕು. ಸರ್, ಸಿನಿಮಾವನ್ನು ಪಠ್ಯಕ್ರಮದಲ್ಲಿ ಸೇರಿಸಬೇಕು ಅನ್ನೋದೊಂದು ಬೇಡಿಕೆ ಕಿಶೋರ್ ಅವರು ಕೇಳಿದ್ರು. ಖಂಡಿತ ಇದೆ. ಅದನ್ನು ಇವತ್ತಿನ ಬೇಡಿಕೆ ಅಲ್ಲ. ನಾನು ಸಿನಿಮಾದಲ್ಲಿ ಶಿಕ್ಷಣದಲ್ಲಿ ಸಿನಿಮಾ ಅಂತ ಸ್ಲೋಗನ್ ಹಾಕಿದ್ದೆ. ನಾನು ಆವತ್ತೇ ಉದ್ಘೋಷಿಸಿದ್ದೆ. ಆವತ್ತಿನಿಂದ ನಾನು ಕೇಳ್ತಾ ಇದ್ದೇನೆ. ಈಗಾಗಲೇ ಕೆಲವು ಯೂನಿವರ್ಸಿಟಿಯವರು ಅದನ್ನು ಸಹ ಮಾಡಿದ್ದಾರೆ. ರೇವಾ ಆಗಲಿ, ಜೈನ್ ಆಗಲಿ, ಕ್ರೈಸ್ಟ್ ಆಗಲಿ, ಇವೆಲ್ಲವೂ ಫಿಲ್ಮನ್ನು ಒಂದು ಕೋರ್ಸಲ್ಲಿ ಇಟ್ಕೊಂಡಿದೆ. ಅದರಿಂದಾಗಿ ಸಾಕಷ್ಟು ಜನ ಹುಡುಗರು ಕೆಲಸ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಇದು ಇನ್ನೂ ಮುಂದುವರಿಬೇಕು, ಇನ್ನೂ ವ್ಯಾಪಕವಾಗಬೇಕು. ರೂರಲ್ ಏರಿಯಾದಲ್ಲಿ ಇದರ ಬಳಕೆ ಆಗಬೇಕು. ಯಾಕೆಂದರೆ ನಮ್ಮಲ್ಲಿ ಕಥನಗಾರಿಕೆ ಇರೋದು ನಮ್ಮ ರೂರಲ್ ಹುಡುಗರಲ್ಲಿ. ಯಾಕೆಂದರೆ ಅವರಿಗೆ ರಾಮಾಯಣ ಗೊತ್ತು, ಮಹಾಭಾರತ ಗೊತ್ತು, ಇವ್ರಿಗೆ ಏನೇನೋ ಗೊತ್ತು. ಅವ್ರಿಗೆ ಅವೆರಡೂ ಗೊತ್ತಿರೋದ್ರಿಂದ ಭಾಳ ಚೆನ್ನಾಗಿ ಕಥೆ ಹೇಳೋದು ಬರುತ್ತೆ ಅವರಿಗೆ. ಸರ್,
ಈ ಸರಿಯ ಟ್ಯಾಗ್ಲೈನ್ ಇದೆಯಲ್ಲ ಸರ್, ಸರ್ವ ಜನಾಂಗದ ಶಾಂತಿಯ ತೋಟ, ಎಲ್ಲ ಒಂದು ಕಡೆ ನಿಮ್ಮ ಸಿನಿಮಾಗಳಿಗೆ ಹತ್ತಿರವಾಗಿರುವಂಥ ಒಂದು ಟ್ಯಾಗ್ಲೈನ್ ಅನ್ಸುತ್ತೆ ಸರ್. ಈಗಲೂ ಜನಮದ ಜೋಡಿ ಕೂತ್ಕೊಂಡು ನೋಡುವಾಗ ಆ ಬೆಸೆಯುವಂಥ ಕಾರ್ಯಕ್ರಮ ಇದೆಯಲ್ಲ ಸರ್, ಅದೊಂದು ಜನಗಳಲ್ಲಿ ಮನಸ್ಸುಗಳನ್ನ ಒಂದು ಮಾಡೋದು, ಆ ಥರ ಜಗತ್ತು ಈಗ ಮತ್ತೆ ವಾಪಸ್ ಬರಬೇಕು ಅಂತ ಎದುರು ನೋಡ್ತಾ ಇದ್ರಲ್ಲ. ಸೊ ಈ ಫಿಲ್ಮ್ ಫೆಸ್ಟಿವಲ್ ಮೂಲಕ ಅದೊಂದು ಕ್ರಾಂತಿ ಆಗುತ್ತಾ ಅಂತ. ನಾನು ಆಗಲೇ ಹೇಳಿದಾಗೆ ಸ್ಲೋಗನ್ಗಳಿಂದ ಸಿನಿಮಾ ಆಗೋಲ್ಲ, ತಾನಾಗಿ ಸಿನಿಮಾ ಆಗುತ್ತೆ. ಸಂತ ಶಿಶುನಾಳ ಶರೀಫ ಇರ್ಬೋದು, ಮೈಸೂರು ಮಲ್ಲಿಗೆ ಇರ್ಬೋದು, ಚಿನ್ನಾರಿ ಮುತ್ತ ಇರ್ಬೋದು, ಜನ್ಮದ ಜೋಡಿ ಇರ್ಬೋದು, ಎಲ್ಲದರಲ್ಲೂ ಎಲ್ಲರನ್ನು ಒಗ್ಗೂಡಿಸುವ ಕಲೆಯನ್ನು ಅದು ಸಾಧಿಸ್ತಾ ಹೋಗಿದೆ. ನಾಗಮಂಡಲ ಇರ್ಬೋದು. ಯಾಕೆ ಈ ಮಾತನ್ನು ಹೇಳ್ತಾನೆ ಅಂದರೆ, ನೀವು ಹೇಳಿದ ಮಾತ್ರಕ್ಕೆ ಹಾಗಾದರೆ ನೀವು ಹೇಳಿದ್ರಪ್ಪ ಸರ್ವ ಜನಾಂಗದ ಶಾಂತಿಯ ತೋಟ ಈ ಸ್ಲೋಗನ್ನಲ್ಲಿ ಅದನ್ನು ರೂಢಿಸುವಂತಹ ಎಷ್ಟು ಸಿನಿಮಾಗಳಿದೆ ಮತ್ತು ಯಾವ್ಯಾವುದು ಅದೊಂದು ಪಟ್ಟಿ ಕೊಡಿ ನೋಡೋಣ. ಈ ಫೆಸ್ಟಿವಲ್ ಅದಕ್ಕೆ ಸಂಬಂಧಪಟ್ಟಿದೆ, ಹೌದಾ? ಹಾಗಾದರೆ ಯಾವ್ಯಾವ ಸಿನಿಮಾಗಳನ್ನು ಆ ರೀತಿ ಸೆಲೆಕ್ಟ್ ಮಾಡಿದ್ದೀರಿ, ಅಥವಾ ಇಡೀ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲೂ ಈ ಆಶಯವನ್ನು ಇಟ್ಟುಕೊಂಡು ಎಷ್ಟು ಸಿನಿಮಾ ಸೆಲೆಕ್ಟ್ ಮಾಡಿದ್ದೀರಿ, ಅದು ಲಿಸ್ಟ್ ಕೊಡಿ. ಸ್ಲೋಗನ್ ಫಾರ್ ಸ್ಲೋಗನ್ ಸೇಕ್ ಇದೆಯಲ್ಲ, ಇದು ನಮ್ಮ ಬಹಳ ಹಿಂದಿನ 1947ರಲ್ಲಿ ಪ್ರಾರಂಭವಾದ ಈ ಘೋಷಣೆಗಳಿದೆಯಲ್ಲ, ಆ ಘೋಷಣೆಗಳೇ ನಮ್ಮನ್ನು ಸಾಯಿಸ್ತಾ ಇರೋದು. ನಾವು ಘೋಷಣೆ ಹಾಕಲಿಲ್ಲ, ಸಿನಿಮಾ ಮಾಡಿದ್ವಿ. ಆದರೆ ನಮ್ಮ ಸಿನಿಮಾದ ಉದ್ದೇಶ ಇದೇ ಆಗಿತ್ತು. ನಾವು ಅದನ್ನು ಹೇಳಲೇ ಇಲ್ಲ, ಆದರೂ ಮಾಡಿದ್ದೀವಿ ಅದನ್ನು. ಈಗ ಹೇಳ್ತಾ ಇದ್ದೀರಿ, ಹಾಗಾದ್ರೆ ಯಾವ್ಯಾವ್ದು ಫಿಲ್ಮ್ಗಳಿದೆ ಹೇಳಿಪ್ಪ. ನಾನು ಕನ್ನಡದಲ್ಲಿ ಎಷ್ಟು ಸಿನಿಮಾಗಳಿದೆ, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ತಾನೇ. ಇಂಟರ್ನ್ಯಾಷನಲ್ ಫಿಲ್ಮ್ಗಳು ಸರ್ವ ಜನಾಂಗಗಳನ್ನು ರೆಪ್ರೆಸೆಂಟ್ ಮಾಡಿ ಅದರ ಮುಖಾಂತರ ಅದು ಶಾಂತಿಯ ತೋಟವನ್ನು ಹೇಳುವಂಥದ್ದು ಎಷ್ಟು ಸಿನಿಮಾ ಇದೆ, ಅದನ್ನು ಹೇಳಿ. ಸ್ಲೋಗನ್ ಫಾರ್ ಸ್ಲೋಗನ್ ಸ್ಟ್ರೈಕ್ ಆಗಬಾರ್ದು ಸರ್. ತುಂಬ ಒಳ್ಳೆ ಮಾತು ಆ್ಯಕ್ಚುಲಾಗಿ, ವಾಸ್ತವ ಸರ್. ಇದ್ರ ಜೊತೆಗೆ DK ಶಿ ಅವರು ನೆನ್ನೆ ಮಾತನಾಡಿದಂಥ ಒಂದು ನಟ್ಟು ಬೋಲ್ಟು ವಿಚಾರ, ಅಂದರೆ ಕಲಾವಿದರೆಲ್ಲ ಈ ಒಂದು ಫಿಲ್ಮ್ ಫೆಸ್ಟಿವಲ್ಗೆ ಬರಬೇಕಾಗಿತ್ತು ಅನ್ನೋದು, ನೀವು ಅದಷ್ಟು ಸರಿ ಅಂತ ಒಪ್ತೀರಾ? ಕಲಾವಿದರು ಇಂತಹ ಫೆಸ್ಟಿವಲ್ಗಳಿಗೆ ಬರಬೇಕಾಗಿತ್ತು ಅನ್ನೋದಿದೆಯಲ್ಲ, ಬರಲೇಬೇಕು ಅನ್ನೋದು ನನ್ನ ಆಗ್ರಹ. ಕಲಾವಿದರಷ್ಟೇ ಅಲ್ಲ, ತಂತ್ರಜ್ಞರು, ಎಲ್ಲರೂ, ಇಡೀ ಸಮೂಹ, ಚಲನಚಿತ್ರಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಸಮೂಹವೂ ಇಲ್ಲಿ ಬರಬೇಕು. ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ. ಆದರೆ ಬರಲಿಲ್ಲ ಅನ್ನೋ ಮಾತ್ರಕ್ಕೆ ಅವರನ್ನು ಬೆದರಿಸೋದು ಇದೆಯಲ್ಲ, ಅದು ಅಷ್ಟು ಸರಿಯಲ್ಲ, ತಪ್ಪು ಕೂಡ. ನೀವೇ ಹೇಳ್ತೀರಿ, ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಅವರ ಆಶಯಗಳನ್ನು ಇಟ್ಕೊಂಡು ಅಂತ. ಅವರ ಆಶಯ ಎಲ್ಲರನ್ನ ಸೇರಿಸೋದು, ಎಲ್ಲರನ್ನ ಪ್ರೀತಿ ವಾತ್ಸಲ್ಯದಿಂದ ಸೇರಿಸೋದು, ಅದರ ಒಂದು ಬೋಲ್ಟು ನಟ್ಟು ಅಂದರೆ ಎಂಥ ಮಾತಾಗುತ್ತೆ. ಒಂದೇ ವೇದಿಕೆ ಮೇಲೆ ಕಿಶೋರ್ ಆ ಮಾತು ಹೇಳ್ತಾರೆ, ಇವರು ಈ ಮಾತು ಹೇಳ್ತಾರೆ, ಎಷ್ಟು ಸರಿ? ಹಾಗಾದರೆ ಯಾವ ಕಾರಣದಿಂದಾಗಿ ಈ ಸಿನಿಮಾ ಫೆಸ್ಟಿವಲ್ನ ನಾವು ಜಸ್ಟಿಫೈ ಮಾಡ್ಕೋಬೇಕು? ಸಿನಿಮಾವನ್ನು ಸಿನಿಮಾದವರಿಗೆ ಬಿಡಿ, ರಾಜಕೀಯವನ್ನು ನೀವು ಇಟ್ಕೊಳ್ಳಿ. ರಾಜಕೀಯಕ್ಕಿರಲಿ. ನಿಮ್ಮ ಯಾವುದೋ ಚಳುವಳಿಗೆ ಎಲ್ಲರೂ ಬರಬೇಕು ಅಂತ ಕಾಂಗ್ರೆಸ್ ಬಾವುಟ ಇಟ್ಕೊಂಡು ಎಷ್ಟು ಜನ ಬರ್ತಾರೆ? ಅದು ಕಾಂಗ್ರೆಸ್ದು, ಅದು ಕನ್ನಡದ್ದು ಅಂತ ನೀವು ಕನ್ನಡ ಬಾವುಟ ಇಟ್ಕೊಂಡು ಹೋಗಿದ್ರೆ ಆಗ ನಾವು ಬರ್ತಾ ಇದ್ವಪ್ಪ. ಇಷ್ಟೇ. ರಾಜಕೀಯ ಬೇರೆ, ಸಿನಿಮಾ ಬೇರೆ. ಸಿನಿಮಾದವರಿಗೆ ಸಿನಿಮಾ ಕೊಡಿ, ರಾಜಕೀಯದವರು ರಾಜಕೀಯ ಮಾಡಿ, ಅದರ ಪಾಡಿಗೆ ನಡೆಯುತ್ತೆ. ಆಗೋಯ್ತು, ಅವ್ರು ಹೇಳಿದ್ದಾಯಿತು. ಮರೆತು ಮುಂದೆ ಈಗ ಸಿನಿಮಾ ಫೆಸ್ಟಿವಲ್ ನೋಡೋಣ, ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ, ನೋಡೋಣ, ಕಲಿಯೋಣ. ಅದರ ಮುಖಾಂತರ ಒಳ್ಳೆಯ ಸಿನಿಮಾಗಳನ್ನು ಮಾಡಿ ಕನ್ನಡವನ್ನು ಮತ್ತೆ 1980ರಲ್ಲಿ ಹೇಗಿತ್ತೋ ಆ ರೀತಿ ಅದನ್ನು ಮತ್ತೆ ಕಟ್ಟೋಣ. ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್, ಇದಿಷ್ಟು TS ನಾಗಭರಣ ಮತ್ತು ಕ್ಯಾಮ್ರಾ ಪರ್ಸನ್ ಚಂದ್ರನ್ ಜೊತೆ ಲೋಕೇಶ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.